ನಾನು ಹೆಂಗ್ ತಗೊಳಕಮ್ಮಿ ಅಲ್ಲ ನಾನು ನಿಮ್ ಕಾಮಿಡಿ ಮಾಡ್ತಾ ಇದ್ದೀನ ಸರ್ ನಾನು ಹೆಂಗ್ ಸಾಧು ಕೋಗಿಲೆ ತರ ಕಾಣಿಸ್ತಾ ಇದ್ದೀನ ನಾನು ಹೇಳ್ತಾ ಇದ್ದೀನಿ ಕಾಮಿಡಿಗೆ ಬಿಡಿ ಅನ್ಬೇಡ ನೀನು ಏನ್ ಇವಾಗ ಆಮೇಲೆ ನಾನು ಬೇರೆ ತರ ಆಗೋಯ್ತೀನಿ ನಾನು ಇವಾಗ ಅದೇನ್ ಮಾಡ್ತಾರೆ ತಾತ ಯಾರು ಗೊತ್ತಾ ತಲ್ಲ ಸ್ಟ್ರೈಕ್ ಗೊತ್ತಾ ಈ ಬಿಸ್ಕೆಟ್ ತಗೊಳ ಅಂದ್ರೆ ನೀವು ಎಲ್ಲ ಬರೀ ಇದೆ ನಿಮ್ದು ಕೆಲಸ ಮನೆಗಳು ತೋರಿಸೋದು ಯಾರೇ ಬಿಸ್ನೆಸ್ ಗೊತ್ತಿಲ್ಲ ಸರ್ ಆಯ್ತು ಬಿಡು. ಆಕ್ಚುಲಿ ಈಗ ನಾವು ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತೀವಿ. ಓಕೆ ನಮ್ದೆಲ್ಲ ಈ ಸೈಡ್ ಈ ದೊಡ್ಡ ದೊಡ್ಡ ಏಕರ್ಸ್ ಇರ್ತಾವಲ್ಲ, ಸೊ ಈ ಏಕರ್ಸ್ ಎಲ್ಲ ತಗೊಂಡ್ಬಿಟ್ಟು ಅದನ್ನ ನಾವು ಎಲ್ಲ ಗೊತ್ತಲ್ಲ ಬಿ ಡಿ ಎಸ್ ಸೆಟ್ಗಳ ತರ ಮಾಡ್ಬಿಟ್ಟು ಸೇಲ್ ಮಾಡೋದು. ಗೊತ್ತಾಗ್ತದೆ. ಸೊ ಏಕರ್ಸೇ ಬೈ ಮಾಡ್ತೀವಿ ನಾವೆಲ್ಲ ಟೀಮ್ ಅವರು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮೊನ್ನೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು 10 ಎಕರೆಗೆ ಟೋಕನ್ ಅಡ್ವಾನ್ಸು ಕೊಟ್ಬಿಟ್ಟಿದ್ದಾರೆ. ಓಕೆ ನಾವೇ ಇಸ್ಕೊಂಡಿದ್ದು ಟೋಕನ್ ಅಡ್ವಾನ್ಸು ಎಲ್ಲ ತಗೊಂಡೋಯ್ದಾಯ್ತು. ನಮ್ಮ ಹುಡುಗ ಏನು ಮಾಡ್ಬಿಟ್ಟ ಅವನೇ ಆ ದುಡ್ಡನ್ನ ಎತ್ಕೊಂಡು ನಮ್ಮ ಜೊತೆಲಿದ್ದವನೇ ಎತ್ಕೊಂಡು ಓಡೋಗ್ಬಿಟ್ಟ ಅವನೇ. ಸುಮಾರು ಒಂದು 1.5 ಕೋಟಿ ಅಷ್ಟು ಎತ್ಕೊಂಡು ಹೋಗ್ಬಿಟ್ಟ ಅವನೇ. ಈಗ ಲ್ಯಾಂಡ್ ಅವ್ರು ಬಂದ್ಬಿಟ್ಟು ನಮಗೆ ಡಿಮ್ಯಾಂಡ್ ಮಾಡ್ತವ್ರೆ, ಏನು ದುಡ್ಡು ತಗೊಂಡೋಗಿ ಎಷ್ಟು ದಿವಸ ಆಯ್ತು ನೀವು ಇನ್ನೂ ಏನು ಲ್ಯಾಂಡ್ ನಮ್ಗೆ ರಿಜಿಸ್ಟರ್ ಆಗಿಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ ಗಲಿಬಿಲಿ ಆಗ್ಬಿಟ್ಟೈತೆ. ಹಂಗಾಗಿ ಈಗ ವಿಷಯ ಏನಂದ್ರೆ ಅವರು ಲ್ಯಾಂಡ್ ಅವರೆಲ್ಲ ಬಂದ್ಬಿಟ್ಟು ದುಡ್ಡು ಕೊಟ್ಟಿರೋರೆಲ್ಲ ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಈಗ ಲ್ಯಾಂಡ್ ಹತ್ರ. ಸೊ ನಾನೇನು ಹೇಳಿದ್ದೀನಿ, ನಮ್ಮ ಜೊತೆಲಿದ್ದವನೇ ಒಬ್ಬ ಹುಡುಗ ಎತ್ಕೊಂಡು ಓಡೋಗ್ಬಿಟ್ಟಿದ್ದ, ಅವ್ನು ಇವಾಗ ಸಿಕ್ಕಿದ್ದಾನೆ, ಅವನ್ನ ಕರ್ಕೊಂಡ್ ಬರ್ತೀನಿ, ನೀವು ಅವ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದೀನಿ. ಸೊ ಹಂಗಾಗಿ ಈಗ ಹುಡುಗ ನೀವೇ ಸದ್ಯಕ್ಕೆ ಓಕೆನಾ, ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ತರ ದುಡ್ಡೇನೋ ಆಸೆ ಪಟ್ಟಿದೆ ಎತ್ಕೊಂಡು ಓಡೋಗ್ಬಿಟ್ಟಿದೀನಿ, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಏನೋ ಸಮಾಧಾನ ಮಾಡಿಬಿಟ್ಟು, ಬೇಕಾದ್ರೆ ನಾನು ಜೈಲ್ಗೆ ಹೋಗ್ತೀನಿ ಒಂದು 5 ವರ್ಷ, ನನ್ನ ಕೈಲಿ ದುಡ್ಡು ವಾಪಸ್ ಕೊಡೋಕ್ಕಾಗಲ್ಲ ಅಂತ ಮಾತಾಡ್ಕೊಂಡು 2 ಡೇಟ್ ಹೊಡಿತಾರೆ. ಸರ್ ಈಗ ನಾನು ಅದು ಕೆಲಸ ಮಾಡ್ಬೇಕಾ? ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸರ್ ಅವೆಲ್ಲ ಇಲ್ಲ, ಅವೆಲ್ಲ ನಮ್ಗೆ ಬರಲ್ಲ. ಯಾಕೆ ಹಂಗೆಲ್ಲ ಮಾಡಬೇಡಿ. ಈಗ ನೀವು ಬಿಸ್ಕೆಟ್ ತಿಂದ್ರಿ ಗೊತ್ತಾ, ಆ ಬಿಸ್ಕೆಟ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಹಾಕಿದೀನಿ ನಾನು. ಸರ್ ನೀವು ಅವೆಲ್ಲ ನೀವು ಇದ್ ಮಾಡಕ್ ಹೋಗ್ಬೇಡಿ. ಈಗ ನೀವು ಒಂದು 10 ನಿಮಿಷಕ್ಕೆ ಮಲಗ್ಬಿಡ್ತೀರ, ಬಿಸ್ಕೆಟ್ ಫುಲ್ ಆಗಿ ತಿನ್ಬಿಟ್ರಾ ಒಂದು 10 ನಿಮಿಷಕ್ಕೆ ಮಲಗ್ಬಿಡ್ತೀರ. ಇವಾಗ ಅಲ್ಲಿ ಹೋದ್ಮೇಲೆ ನೀವು ಎದೊಳ್ಳೋದು ಸರಿನಾ. ಅಲ್ಲಿ ಹೋಗಿ ಎದ್ದಿದ ತಕ್ಷಣ ನಿಮ್ ಕಣ್ಣು ಮುಂದೆ ಅವ್ರು ಇರ್ತಾರೆ ಎಲ್ಲಾರು ಲ್ಯಾಂಡ್ ಅವ್ರ, ರಪ 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 ಅಂತ ಹೆಂಗ್ ಹೊಡಿತಾರ ಸುಮ್ನಿರಿ ಸರ್. ಅವ್ರು ಏನ್ ಮಾಡ್ತಾರೋ ಎಲ್ಲ ಮಾಡಿಸ್ಕೊಳ್ಳಿ. ಒಂದ್ 5 ವರ್ಷ ಜೈಲಲ್ಲಿ ಇರ್ತೀನಿ, ದುಡ್ಡು ಮಾತ್ರ ನನ್ನ ಕೈಲಿ ಕೊಡಕ್ ಆಗಲ್ಲ ಅಂತ ಹೇಳ್ಬಿಡಿ. ಸರ್ ನೀವು ಬೇರೆ ಕಾಮಿಡಿ ಮಾಡಬೇಡಿ, ಸುಮ್ನಿರಿ ಸರ್. ನನ್ ಮಾತು ಕೇಳಿ, ಇದೊಂದು ಅರ್ಜೆಂಟ್ ಕೆಲಸ ಆಗ್ಬಿಟ್ಟಿದೆ, ನಾನು ನಿನ್ನೆನೆ ಇದು ಆಗ್ಬೇಕಾಗಿತ್ತು. ನಿನ್ನೆ ನನ್ಗೆ ಯಾರು ಸಿಕ್ಕಿಲ್ಲ ಈ ತರ ಎತ್ಕೊಂಡು ಹೋಗಕ್ಕೆ. ಇವತ್ ನೀವು ಸಿಕ್ಕಿದಿರ ನನ್ಗೆ, ಇವತ್ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ನನ್ ಕಟ್ಟಾಕ್ಬಿಟ್ಟು ನನ್ ಗುಡಿತಾರ ಆಮೇಲೆ. ಸರ್ ಇದೇ ನೀವ್ ಹಿಂಗ ಮಾತಾಡ್ತಾ ಇದೀರಾ? ಅದಕ್ಕೇನೆ ನಿಮ್ಮನ್ನ ಕರ್ಕೊಂಡು ಇವಾಗ. ಇಲ್ಲ ಒಂದ್ ನಿಮಿಷ, ಈ ತರ ಕಾಮಿಡಿ ಎಲ್ಲ ಮಾಡಬೇಡಿ. ಕಾಮಿಡಿ ವಿಚಾರ ಇದು ನಿಮ್ಗೆ. ನಾನು ಹೆಂಗ್ ತಗೊಳಕಮ್ಮಿ? ಅಲ್ಲ ನಾನು ನಿಮ್ ಕಾಮಿಡಿ ಮಾಡ್ತಾ ಇದ್ದೀನ ಸರ್ ನಾನು ಹೆಂಗ್ ಸಾಧು ಕೋಗಿಲೆ ತರ ಕಾಣಿಸ್ತಾ ಇದ್ದೀನ? ಅಲ್ಲ ಸರ್ ನಾನು ಹೆಂಗ್ ಒಡಿವಲ್ ತರ ಕಾಣಿಸ್ತಾ ಇದ್ದೀನ? ಬ್ರಹ್ಮಾನಂದಂ ತರ ಕಾಣಿಸ್ತಾ ಇದ್ದೀನ? ಸರ್ ನಾನು ಹೆಂಗ್ ಇದಕ್ಕೆ ತಗೊಳಕಬೇಕು? ಅಲ್ಲ ಹೇಳ್ತಾ ಇದೀನಲ್ಲ, ಏನೋ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ, ಹುಡುಗ ಎತ್ಕೊಂಡು ದೊಡ್ಡವನಲ್ಲ. ಏನಿಲ್ಲ ಬನ್ನಿ ನಾನು ಮಾಡ್ತೀನಿ. ನಿಮ್ಗೆ ಗಾಡಿ ತಾನೆ, ಒಂದು ಗಾಡಿ ಯೂಸ್ ಕೊಡ್ತೀನಿ ರಿಯಲ್ ಎಸ್ಟೇಟ್ ಮಾಡಕ್ಕೆ. ಒಂದ್ ನಿಮಿಷ ಏನೇ ವ್ಯವಹಾರಗಳಿದ್ರೆ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿರಂತೆ. ಈಗ ನಾನೇ ಹಾಕಿದ್ದು ವಿಷಯಕ್ಕೆ ತಗೊಳಕಬೇಕು. ಏನಕ್ಕಾದ್ರೆ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟಿದ್ಯಲ್ಲ ಅದಕ್ಕೆ. ಯಾರು? ನೀನೆ. ಯಾವಾಗ? ಒಂದು 2 ತಿಂಗಳು ಮುಂಚೆ. ಸರ್ ನೀವು ಬೇರೆ ಕಾಮಿಡಿ ಮಾಡಬೇಡಿ, ಸುಮ್ಮನೆ ಸರ್. ಮತ್ತೆ ಕಾಮಿಡಿ ಸಾಧು ಕೋಗಿಲೆ ತರ ಕಾಣಿಸ್ತಾ ಇದ್ದೀನಿ. ನಾನು ಯಾವ ದುಡ್ಡು ಎತ್ಕೊಂಡು ಹೋಗಿದ್ದೀನಿ? ಅದೇ 1.5 ಕೋಟಿ ಎತ್ಕೊಂಡೋದ್ರಲ್ಲ. ಸರಿ ಆಯ್ತು, ಫೋನ್ ಮಾಡಿ ಅವ್ರಿಗೆ. ಫೋನ್ ಮಾಡೋದಲ್ಲ, ಅಲ್ಲಿ ರೆಡಿ ಆಗಿದ್ದಾರೆ ಅವ್ರ ಸರ್. ನೀವು ಬೇರೆ ಸುಮ್ಮನೆ ಸರ್. ನಾನೇ ಅಲ್ಲ ಸರ್, ನಾನು ಯಾವ ದುಡ್ಡು ಎತ್ಕೊಂಡು ಹೋಗಿದ್ದೀನಿ ಸರ್? ಈ ತರ ಕಾಮಿಡಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ. ಏನ್ ಸಾಧು ಕೋಗಿಲೆ ತರ ಕಾಣಿಸ್ತಾ ಇದ್ದೀನಿ ನಾನು? ಅಲ್ಲಲ್ಲ
ಹೆಂಗ್ ಮಾತಾಡ್ತಾ ಇದ್ದೀರಾ ಇವಾಗ ನೀವು? ಅಲ್ಲ ಏನ್ ಕಾಮಿಡಿ ಅಂದ್ರೆ ಕಾಮಿಡಿನಾ? ಅಲ್ಲ ನಾನೇ ಯಾವ್ದು ಎಷ್ಟೊತ್ತಾಯ್ತು ತಿಂದು ಬಿಸ್ಕೆಟ್? ನೀವು ಎಷ್ಟು ನಿಮಿಷ ಆಯ್ತು ನೀನ್ ತಿಂದಿಲ್ಲ ತಾನೆ? ಅಲ್ಲ, ಇಟ್ಟಿದ್ಯಾ ತಾನೆ? ನಾನೇ ಯಾವ ದುಡ್ಡು ಒಂದ್ 5 ನಿಮಿಷ ನೋಡಿ, ಇನ್ನೊಂದ್ 5 ನಿಮಿಷ ಇರು. ಅಲ್ಲ ಯಾವ ದುಡ್ಡು ಎತ್ಕೊಂಡು ಹೋಗಿದ್ದೀನಿ ನಾನು ನಿಮ್ದು? ಒಂದ್ 5 ನಿಮಿಷ ಮಾತಾಡಿ, ಆಮೇಲೆ ನೀವೇ ಮಲಗ್ಬಿಡ್ತೀರಾ. ಆಯ್ತು ನಡೀರಿ ಹೋಗೋಣ. ಅದೇ ನಾನು ತಪ್ಪು ಮಾಡಿದ್ರೆ ನಾನು ಯಾವ ದುಡ್ಡು ಎತ್ಕೊಂಡು ನಾವು ಇದೇ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡೋದು. ಹ್ಮ್ ಹುಡುಗ ಒಬ್ಬ ಈ ತರ ಎಡವಟ್ ಮಾಡ್ಬಿಟ್ಟವನೆ. ಈಗ ಅವ್ನು ಹುಡುಕಿ ಸಾಕಾಯ್ತು, ನಮ್ಗೆ ಸಿಗ್ಲಿಲ್ಲ. ಸೊ ಹಂಗಾಗಿ ಅವನ ಜಾಗದಲ್ಲಿ ನಿಮ್ಮನ್ನ ಇಟ್ಬಿಟ್ಟು ಈಗ ನಿಮ್ಮನ್ನ ಕರ್ಕೊಂಡೋಗಿ ಅವ್ರ ಮುಂದೆ ಬಿಡ್ತೀವಿ. ನೀವೇನಿಲ್ಲ ಸರ್, ದುಡ್ಡು ನಾನೇ ಎತ್ಕೊಂಡು ಹೋಗ್ಬಿಟ್ಟೆ, ಬಸ್ಸಲ್ಲಿ ಹೋಗೋವಾಗ ಯಾರೋ ಪಿಕ್ ಪಾಕೆಟ್ ಮಾಡ್ಬಿಟ್ರೆ 1.5 ಕೋಟಿ, ಅದಕ್ಕೆ ಮತ್ತೆ ವಾಪಸ್ ಬಂದೆ ನಾನು. ಬೇಕಾದ್ರೆ ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೀನಿ, ದುಡ್ಡು ವಾಪಸ್ ಕೊಡಕ್ ಆಗಲ್ಲ. ಬೇಕಾದ್ರೆ ಒಂದು 10 ವರ್ಷ ಜೈಲಲ್ಲಿ ಹಾಕಿ ಜೈಲಲ್ಲಿ ಇರ್ತೀನಿ, ದುಡ್ಡು ವಾಪಸ್ ಕೊಡಕ್ ಆಗಲ್ಲ ಅಂತ ಒಂದು ಮಾತಾಡಿ ಅಷ್ಟೇ. ನೀವು ವಯಸ್ಸು ಕಾಮಿಡಿ ಮಾಡೋ ವಯಸ್ಸಲ್ಲ ಸರ್. ನಾನು ಇರೋ ಪ್ರಾಬ್ಲಮ್ ಅಲ್ಲಿ ಇವೆಲ್ಲ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಅಲ್ಲ ನಾನು ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಸಾಧು ಕೋಗಿಲೆ ತರ ನಾನು ದುಡ್ಡು ಇಸ್ಕೊಂಡಿದ್ದೀನ? ಅಲ್ಲ ಸಾಧು ಕೋಗಿಲೆ ತರ ಕಾಣಿಸ್ತಾ ಇದ್ದೀನಾ ಸರ್? ಇಲ್ಲ ದೊಡ್ಡವನ ತರ ಕಾಣಿಸ್ತಾ ಇದ್ದೀನಾ? ಅಲ್ಲ ಮಾತು ಕರೆಕ್ಟ್ ಅಲ್ಲ ಮಾತು ಕರೆಕ್ಟ್ ಆಗಿ ಮಾತಾಡ್ಬೇಕು ನಾನು ಒಂದ್ಸತಿ ಹೇಳುವಾಗ. ಅಲ್ಲ ಕಾಮಿಡಿ ಅಂದ್ರೆ ಕಾಮಿಡಿ ಮಾಡಕ್ ನಾನು ಯಾವ ದುಡ್ಡು ಎತ್ಕೊಂಡು ಹೋಗಿದ್ದೀನಿ? ಕಾಮಿಡಿ ಅಂತ ಏನು ಕಂತೀಯ? ನಾನು ದುಡ್ಡು ಯಾವ್ದು ಎತ್ಕೊಂಡು ಹೋಗಿದ್ದೀನಿ? ಕಾಮಿಡಿ ಅಂತ ಏನು ಕಂತೀರಾ ನೀವು? ಸರ್ ನೀವೇನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಕಾಮಿಡಿ ಅಂತೆಲ್ಲ ಮಾತಾಡ್ಬೇಡಿ ನನ್ನ ಹತ್ರ. ಮತ್ತೆ ಸೀರಿಯಸ್ ಆಗಿ ಮಾತಾಡ್ತಿರೋ ನಾನು. ಆಯ್ತು ಹೇಳಿ. ಕಾಮಿಡಿ ಮಾಡ್ತೀರಾ? ನಾನು ದೊಡ್ಡಣ ಕಾಣಿಸ್ತಾ ಇದೀನ ಅಥವಾ ಅಲ್ಲ ಇವನ್ ತರ ನೀವ್ ಪರಿಚಯ ಆಗಿರೋದು ಇವತ್ತು. ನಾನು ಯಾವ್ದು 1.5 ಕೋಟಿ ಎತ್ಕೊಂಡು ಹೋಗಿದ್ದೀನಿ ದುಡ್ಡು? ಹೇಳ್ತಾ ಇದೀನಲ್ಲ, ಏನೋ ಸ್ವಲ್ಪ ಎಡವಟ್ ಆಗ್ಬಿಟ್ಟೈತೆ, ಸ್ವಲ್ಪ ಬಂದ್ ಹೆಲ್ಪ್ ಮಾಡಪ್ಪ ಅಂತ. ಅಷ್ಟು ದೊಡ್ಡವನ ಹೆಲ್ಪ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿಲ್ಲ ಸರ್. ಮಾಡ್ಬೇಡ ನೀನ್ ಬೇಕಾದ್ರೆ ನಾನ್ ನಿನ್ ಕಾಲ್ ಮುಗಿದೀವಿ ಇಷ್ಟು. ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನಾನೇ ತಿರ್ಕೊಂಡ್ ತಿಂದ, ನಾನು ಅಷ್ಟು ನೋಡ್ರು ನಾನು ಹೇಳ್ತಾ ಇದೀನಿ. ಆಮೇಲೆ ಮರ್ಯಾದೆಗೆ ಒಪ್ಕೊಂಡ್ರೆ ಸರಿ ನೀನು, ಆಮೇಲೆ ಬೇರೆ ತರ ಮಾಡ್ಬೇಕಾದ್ರೆ ಆಯ್ತು ಮಾಡಿ ಮಾಡ್ಲಾ ಸರ್. ಇವೆಲ್ಲ ಓವರ್ ಆಗಿ ನಮ್ಮ ಹತ್ರ ಮಾತಾಡಿದ್ರೆ ಹೇಳ್ತಾ ಇದೀನಿ, ನೀವು ತಡ್ಕೊಳ್ಳಲ್ಲ. ಆಮೇಲೆ ನಾನು ಕೊಡೋ ಏಟಿಗೆ ನೀವು ಏನ್ ಮಾಡ್ತೀರಿ ಇವಾಗ? ಅಷ್ಟೇ ನೀವು ಆಮೇಲೆ ಲೈಫ್ ಲಾಂಗ್ ಆಮೇಲೆ ಏನೋ ಆಗೋಯ್ತೀರಾ ನೀವು. ಆಯ್ತು ಮಾಡಿ. ಅಲ್ಲ ಮಾಡಿ. ಅಲ್ಲ ನಾನ್ ನಿಮ್ ಕಾಲ್ ಮುಗಿತೀನಿ. ಏನೋ ಒಂದ್ ಸ್ವಲ್ಪ ಇದಾಗ್ಬಿಡ್ತದೆ. ಅಲ್ಲ ನಾನ್ ನಿಮ್ ಕಾಲ್ ಮುಗಿದ್ ನಾನು ಪರಿಸ್ಥಿತಿ ನಿಮ್ಗೊಂದು ಹೊಸದು 2008 ಮಾಡ್ಲಿ ನೋಡ್ಗುರು. ನಾನು ಒಂದ್ಸತಿ ಅಷ್ಟೇ ಹೇಳೋದು, ಪದೇ ನನ್ನ ಹತ್ರ ಹಂಗ್ ಮಾಡ್ಬೇಡ ನೀನು. ಏನ್ ಮಾಡ್ತಾ ಇದ್ದೀರಿ? ಹೇಳ್ತಾ ಇದ್ದೀನಿ ಒಪ್ಕೋ ಅಂತ. ಏನ್ ಒಪ್ಕೊಳ್ಳ? ಒಪ್ಕೋಬೇಕಷ್ಟೇ. ಮಾಡಿದೀನಿ ನಾನು. ಕಳ್ತನ ಮಾಡಿದೆ ಅಂತಾನೆ ಒಪ್ಕೋ, ಮಾಡ್ಬೇಡ ಅಂತ ಹೇಳಿದ್ನ ನಾನು. ಸರಿ ನೀವೇನ್ ಬೇಕಾದ್ರೆ ಮಾತಾಡೋದು, ಏನಾಯ್ತದ ಆಗ್ಲಿ, ನಾನು ನೋಡ್ತೀನಿ. ಸೆಕೆಂಡ್ ಇಯರ್ ಬರ್ತೈತೆ, ಒಂದು 5 ನಿಮಿಷ ಆಯ್ತು ಬನ್ನಿ. ಇನ್ನೊಂದು ಬಿಸ್ಕೆಟ್ ತಿನ್ನಿ ಸರ್. ನಾನು ಒಂದು ಹೇಳ್ತೀನಿ, ತಿಳ್ಕೊಬೇಡಿ. ನಾವು ಅಷ್ಟು ದೊಡ್ಡವನು ಅಲ್ಲ. ತಗಲಾಕೊಂಡು 5 ವರ್ಷ 10 ವರ್ಷ ನಾನೇ ಫುಟ್ಪಾತಲ್ಲಿರೋನು. ನಾನೇನು ಹೊಟ್ಟೆಗೂ ಭಿಕ್ಷೆ ಪಡ್ಕೊಂತೀನೋನು. ನೀವು ಈ ತರ ಹಿಂಗ್ ಮಾಡ್ತೀನಿ ಅಂದ್ರೆ ನಾನು ಬರ್ತಿರ್ಲಿಲ್ಲ. ನೀನ್ ನಾಳೆಯಿಂದ ಭಿಕ್ಷೆ ಮಾಡಬೇಡ, ನಿನ್ ಜೈಲಲ್ಲೇ ಊಟ ಕೊಡ್ತಾರೆ. ಆಯ್ತಾ? ಭಿಕ್ಷೆ ಏನಕ್ಕೆ ಹೇಳು ನೀನು? ಯಾಕೆ ತಲೆ ಕಡ್ಸ್ಕೊಂತ? ನಾವಿದೀವಲ್ಲ ನಿನ್ಗೆ ಎಲ್ಲದಕ್ಕೂ ಸಪೋರ್ಟ್. ಆಯ್ತು ಸರ್, ಇವಾಗ ಏನ್ ಮಾಡ್ತೀವಿ? ಸರಿ ಇವಾಗ ಮಾಡಿ, ಅದೇನ್ ಮಾಡ್ತೀರಾ ಮಾಡಿ. ಬನ್ನಿ ಹೋಗೋಣ. ಇನ್ನೂ ನಿದ್ದೆನೇ ಮಾಡಿಲ್ವಲ್ಲ, ಇರಿ ಒಂದು 5 ನಿಮಿಷ. ಬಿಸ್ಕೆಟ್ ಒಳಗಡೆ ಹೋಗಿ ಕೆಲಸ ಮಾಡ್ಬೇಕಲ್ಲ. ಇನ್ನೂ ಒಂದೇನಂದ್ರೆ, ಅವರು ರಿಲೇಷನ್ ಅಲ್ಲಿ ಒಬ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗೈತೆ. ಅವ್ರ ಕಿಡ್ನಿ ಕೊಡೋರು ಯಾರು ಇರ್ತಾರೆ, ಬೇಕಾದ್ರೆ ದುಡ್ಡು ಕೊಡೋದೇ ಬೇಡ ಅಂತಾನು ಹೇಳಿದ್ದಾರೆ. ಬೇಕಾದ್ರೆ ಆ ವಿವರಕ್ಕೆ ಬೇಕಾದ್ರೆ ನೀವು ಒಪ್ಕೋಬಹುದು, ಏನು ತೊಂದರೆ ಇಲ್ಲ. 1.5 ಕೋಟಿ ಕೊಡಿ, ಇಲ್ಲ 2 ಕಿಡ್ನಿ ಕೊಡಿ ಅಂತ, ಎರಡರಲ್ಲಿ ಯಾವ್ದಾರು ಒಂದು. ಅಂದ್ರೆ ಅವ್ರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ. ಸೊ ಹಂಗಾಗಿ 2 ಕಿಡ್ನಿನ ಫೇಲ್ಯೂರ್ ಆಗಿ ಅವ್ರಿಗೆ ಡಯಾಲಿಸಿಸ್ ಮಾಡ್ತಿದ್ದಾರೆ. ಕಿಡ್ನಿ ಕೊಡೋರಿದ್ರೆ ಬೇಕಾದ್ರೆ 1.5 ಕೋಟಿ ಬೇಡ ಅಂತಾನು ಹೇಳಿದ್ದಾರೆ. ಸೊ 2 ಆಪ್ಷನ್ ಇರುತ್ತೆ ನಿಮ್ಗೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಸರಿ ಸರ್ ಆಯ್ತು. ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರಾ? ಕಿಡ್ನಿನೇ ಕೊಡೋಣ ಬನ್ನಿ. ನಂದು ಬೇಗ ಸಿಗುತ್ತೆ ಕಿಡ್ನಿ, ಯಾಕೆಂದ್ರೆ ಎಲ್ಲ ಕುಡಿದು ಹೋಗ್ಬಿಟ್ಟಿದೀವಿ. ನೀವು ಕುಡಿತೀರಾ? ನೋಡಕ್ ಹಂಗೆ ಇಲ್ವೇ ಇಲ್ಲ ನಿಮ್ಗೆ. ಇನ್ನೊಂದು ಅರ್ಧ ಗಂಟೆ ನೋಡಿ. ಏನು ಕೈ ಎಣ್ಣೆ ಹೊಡಿ ಎಲ್ಲ ಸ್ಟ್ರಾಂಗ್ ಆಗ್ತೈತೆ ಎಲ್ಲ ನಿಮ್ದು. ಸರ್ ಎಲ್ಲ ಕೈಯೆಲ್ಲ ಸ್ಟ್ರಾಂಗ್ ಆಗ್ತೈತಿ ಇವಾಗ ನಿಮ್ದು. ಫುಲ್ ಪವರ್ ಬರ್ತೈತೆ ನೋಡಿ. ಬೈಸಿಪ್ಸ್ ಎಲ್ಲ ಟೈಟ್ ಆಗ್ತೈತೆ, ಟಿ ಶರ್ಟ್ ಎಲ್ಲ ಟೈಟ್ ಆಗ್ತೈತೆ. ನಂದು 5 ನಿಮಿಷ ನೋಡ, ಅಣ್ಣ ಫುಲ್ ಸ್ಟ್ರಾಂಗ್ ಆಗ್ಬಿಡ್ತಾರೆ, ಹಂಗೆ ಸ್ಟಡಿ ಆಗ್ಬಿಡ್ತಾರೆ. ಕಿಡ್ನಿ ಕೊಡ್ತೀರಾ ಇಲ್ಲ ಏನು ಅಮೌಂಟ್ ಏನಾರ ಸೆಟ್ಲ್ಮೆಂಟ್ ಮಾಡ್ತೀರಾ? ಆಗ ಕೆಲಸ ಮಾತಾಡಿ ಸರ್, ನೀವು ಕರ್ಸಿರೋದೇನು ಕೆಲಸ ಮಾತಾಡಿ ಫಸ್ಟ್. ಈಗ ನೋಡೋಣ, ನೀನ್ ಪದೇ ಅದನ್ನೇ ಕೇಳ್ಬೇಡ. ಇರೋದನ್ನ ಅಷ್ಟು ಡೀಟೇಲ್ಸ್ ಆಗಿ ಅಷ್ಟು ಇದಾಗಿ ಹೇಳ್ತಾ ಇದೀನಿ, ನೀನ್ ಮತ್ತೆ ಅದನ್ನೇ ಕೇಳ್ತಿಯಲ್ಲ ಗುರು ನೀನು. ಅಲ್ಲ ನಿನ್ಗೆ ಅರ್ಥ ಆಗ್ತಿದ್ಯಾ ನಿನ್ಗೆ ಹೇಳ್ತಾ ಇರೋದು? ಅಲ್ಲ ತಲೆ ಇದೆಯಾ, ತಲೆಯಲ್ಲಿ ಮೆದ್ಲಿದ್ಯಾ ನಿಮ್ಗೆ? ಏನ್ ಕೃಷ್ಣನ್ ವಾಯ್ಸ್ ಮಾತಾಡ್ತಾ ಅಲ್ಲ ಏನ್ ಮತ್ತೆ ಪದೇ ಅದನ್ನೇ ಕೇಳ್ತೀರಲ್ಲ, ತಲೆಯಲ್ಲಿ ಮೆದ್ಲಿದ್ಯಾ ಅಲ್ವಾ ನಿಮ್ಗೆ?
ನಾನೇನು ಗುಗ್ಗುನ ಆವಾಗಿಂದ ಹೇಳ್ತಾ ಇರೋದು. ಆಯ್ತು ಇವಾಗ ನಡೀರಿ ಮಾಡಿರಿ ಅದೇನ್ ಅಲ್ಲ ಮಾಡಲ್ಲ ಏನಕ್ಕೆ ಇವಾಗ ನೀವು ಪದೇ ಪದೇ ಹಂಗೆ ಹೇಳ್ತೀರಾ, ಕಾಮಿಡಿ ಮಾಡ್ತೀರಾ ಅಂತ? ಕಾಮಿಡಿ ಮಾಡಕ್ ನೀವು ಒಬ್ಬರ ಸಿಕ್ಕಿರೋ, ನಮ್ಗೆ ಬೇರೆ ಯಾರು ಸಿಕ್ಕಿಲ್ವಾ? ಮಾತಾಡಿ ಏನಾದ್ರು. ಮಾತೇ ಇಲ್ಲ. ಏನ್ ಮಾತಾಡೋಣ? ಆಧಾರ್ ಕಾರ್ಡ್ ಎಲ್ಲ ತಂದಿದ್ದೀರಾ? ಯಾವ್ದು ಇಲ್ಲ ಸರ್, ನಾನೇನ್ ಜೋಬ್ ಇಟ್ಕೊಂಡು ಓಡಾಡೋಣ. ಸರಿ ಬನ್ನಿ ಹೋಗೋಣ ಇವಾಗ. ಓಕೆ ಅಲ್ವಾ ನಿಮ್ಗೆ? ಸರ್ ನೀವು ಕಾಮಿಡಿ ಮಾಡಬಹುದು. ಸಾರಿ Emotional damage. ನೋಡೋಣ, ನಾನು ಹೇಳ್ತಾ ಇದ್ದೀನಿ ಕಾಮಿಡಿ ಗಿಮಿಡಿ ಅನ್ಬೇಡ ನೀನು. ಏನ್ ಇವಾಗ? ಆಮೇಲೆ ನಾನು ಬೇರೆ ತರ ಆಗೋಯ್ತೀನಿ ನಾನು ಇವಾಗ. ಅದೇನ್ ಮಾಡ್ತಾರೆ ಅದೇನೋ ಸರ್? ಸುಮ್ನಿರಿ ಸರ್. ಅದೇನೋ ಕೆಲಸ ಮಾಡ್ತಲ್ಲ ನಿಮ್ಗೆ ಬಿಸ್ಕೆಟ್ ಇದಾಗೋಳೆ. ಸರ್ ನೋಡಿ ಇದೆಲ್ಲ ನಂದು ಯಾಕಪ್ಪ? ಏನಿಲ್ಲ ಕಣಪ್ಪ, ಇಂಜೆಕ್ಷನ್ ಹಾಕಪ್ಪ. ಸರ್ ಸುಮ್ನಿರಿ ಸರ್. ನಿಮ್ಗೆ ಅದು ಬಿಸ್ಕೆಟ್ ಕೆಲಸ ಬೇಡ ನಡೀರಿ ಅಲ್ಲೇ ಹೋಗೋಣ ಸರ್. ನಾನು ಬಿಸ್ಕೆಟ್ ಕೆಲಸ ಮಾಡ್ತಾ ಇಲ್ಲ, ಇದು ಹಾಕೋ. ಸರ್ ನಿಮ್ ಕಾಲ್ ಮುಗಿತೀನಿ, ನಾವೆಲ್ಲ ಮಾಡಬೇಡಿ ಸರ್. ದಯವಿಟ್ಟು ಸುಮ್ನಿರಿ ಸರ್. ಸರ್ ನಾನು ಏನು ಒಪ್ಕೊಂಡು ಕೇಳಿ ಇವಾಗ. ಇಲ್ಲ ತಿರುಗಿ ನೀವು. ಸರ್ ಪ್ಲೀಸ್. ನೀವು ಜಾಸ್ತಿ ಮಾತಾಡ್ತೀನಿ. ಇಲ್ಲ ಆಯ್ತು ಮಾತಾಡೋಲ್ಲ ಬಿಡಿ. ತಿರುಗಿ ಸರ್ ಮಾತಾಡೋಲ್ಲ ಬಿಡಿ. ಬಿಡಪ್ಪ ನಿನ್ನ ಕೈನ. ಸರ್ ಮಾತಾಡಲ್ಲ ಬಿಡಿ ಸರ್. ನನ್ನ ಮಗಳನ್ನ ಮಾತಾಡಲ್ಲ ಬಿಡಿ ಸರ್. ನಾನೇನು ಒಪ್ಪಿಲ್ಲ ಸರ್. ನಿಮ್ ಕಾಲ್ ಮುಗಿತೀನಿ, ನಾನು ಏನಿಲ್ಲ ಸರ್. ನನ್ಗೆ ಅಷ್ಟು ದೊಡ್ಡವನಲ್ಲ ಸರ್. ನೀವು ದೊಡ್ಡವ್ರೆ, ನಾನೇನು ಚಿಕ್ಕ ಮಕ್ಕಳು. ಎಷ್ಟು ವಯಸ್ಸು ನಿಮ್ಗೆ? 42 ವರ್ಷ. ನಾನು ತಿರುಪತಿ. 42 ವಯಸ್ಸು ದೊಡ್ಡವ್ರಲ್ವ ನೀವು? ಪ್ಲೀಸ್ ಸರ್, ನಿಮ್ ತಮ್ಮಯ್ಯ ಅಂತ ಇಂಜೆಕ್ಷನ್ ನೋಡ್ಬಿಟ್ಟು ಹಂಗೆ ಮಾತಾಡ್ತಾ ಇದ್ರ ನೀವು? ಸರ್ ಇಲ್ಲ ಸರ್, ನಾನು ಅಷ್ಟು ದೊಡ್ಡವನಲ್ಲ. ನಿಮ್ ಕಾಲ್ ಇಲ್ಲ ಇಷ್ಟೊತ್ತು ಹೇಳಿದ್ರೆ ಏನ್ ಮಾಡ್ತೀರಾ ಮಾಡಿ ಅಂತ. ಇವಾಗ ಮಾಡ್ತಾ ಇದೀನಿ. ಸರ್ ಅದಕ್ಕೆ ಬೇಡ ಸರ್. ನಿಮ್ ಕಾಲ್ ಜಾಸ್ತಿ ಮಾತಾಡಿದ್ರೆ ಇಲ್ಲ ಸರ್. ನನಗೆ ಮೆದ್ಲು ಅವಾಗ ಚೇಂಜ್ ಆಯ್ತಾ ಇರ್ತದೆ, ಲೆಫ್ಟ್ಗೆ ರೈಟ್ಗೆ. ನನ್ನ ಮಗಳನ್ನ ನಾನು ಆ ಥರ ಇಲ್ಲ ಸರ್. ನಿಮ್ ಕಾಲ್ ಮುಗಿತೀನಿ, ಹಂಗೆಲ್ಲ ಮಾಡಬೇಡಿ ಸರ್. ಕುಮಾರ್ ಅವ್ರು ನಿಮ್ಗೆ ಏನಾಗಬೇಕು? ಫ್ರೆಂಡೇ ಸರ್, ಕ್ಲಾಸ್ ಜೊತೆ ಓದೋರೆಲ್ಲ. ಜೊತೆಗೆ ಓದವ್ರು. ಹ್ಮ್. ಮತ್ತೆ ಅವ್ರು ಚೆನ್ನಾಗಿದ್ದಾರೆ, ನೀವೇ ಹಿಂಗ ಏನ್ ಮಾಡ್ತೀವಿ ಸವಾಸ್ ದೋಸ. ಅಲ್ಲೇ ಇರು. ಅಲ್ಲೇ ಇರು. ಏನೋ ನಿಮ್ದು. ಏನ್ ಸರ್, ಏನ್ ಮಗ? ನಾನು ಇನ್ನೂ ರಿವೀಲ್ ಮಾಡಿಲ್ಲ ಬಿಡೋದ್ರೆ, ಹಂಗೆ ಬಂದ್ಬಿಟ್ಟೆ. ಹೌದಾ? ಹಾ, ಇವಾಗ ಮಾಡಿಸಿ. ಬ್ರದರ್ ಏನ್ ಗೊತ್ತಾ, ನಾವ್ ಇಷ್ಟೊತ್ತು ಮಾಡಿದ್ ನಿಮ್ಮ ಹತ್ರ ತಮಾಷೆ. ಏನ್ ಕರ ಕಳ್ಸು. ಅದೇನ್ ಗೊತ್ತಾ, ಒಂದು ಇದ್ರಲ್ಲಿ ಗೊತ್ತಾ, ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ ನಿನ್ಗೆ. ಏನಕ್ಕೆ ಗೊತ್ತಾ, ಆಕ್ಚುಲಿ ಅವ್ರು ಯಾರು ಅವರು ನೋಡಿ. ಅಲ್ಲ, ಅವ್ರೊಬ್ರು ಮಾಡಿದ್ದು. ಅವರು ಅವರು ಪ್ರ್ಯಾಂಕ್ ಮಾಡಿದ್ರು ಆಕ್ಚುಲಿ. ಇದೇನಕ್ಕೆ ಅಂದ್ರೆ ಅಲ್ಲೇರ ನೀವೇನ ಮಾಡಿಸಿದ್ದು? ಸೊ ಇದು ಬಂದ್ಬಿಟ್ಟು ಒಂದು ಪ್ರ್ಯಾಂಕ್ ವಿಡಿಯೋ, ಕಾಮಿಡಿ. ನನ್ನ ಹತ್ರ ಯಾವುದು ರಿಯಲ್ ಎಸ್ಟೇಟ್ ಅವನು ಅಲ್ಲ, ನಾನು ಯಾವುದು ಬಿಸ್ನೆಸ್ ಮಾಡಲ್ಲ, ಎಂಥದ್ದು ಇಲ್ಲ. ಈ ಥರ ಏನಕ್ಕೆ ಮಾಡ್ತೀವಿ ಅಂದರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ಕೈ ಅಡ್ಡ ಹಾಕ್ತಿರ್ತಾರೆ, ಅಲ್ಲಿವರೆಗೂ ಬಿಡಿ, ಅಲ್ಲಿವರೆಗೂ ಡ್ರಾಪ್ ಮಾಡಿ ಅಂತ. ಸೊ ಆ ಥರ ಕೇಳೋದು ತಪ್ಪು. ಯಾಕಂದರೆ ಕಾರಲ್ಲಿ ಎಂಥವ್ರು ಇರ್ತಾರೆ ಹೇಳೋಕ್ಕಾಗಲ್ಲ. ಈ ಥರ ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿ ಹಾರ್ಟ್ ಎತ್ಕೊಂಡು ಹೋಗೋದು, ಅಥವಾ ಮೊಬೈಲಲ್ಲಿ ಎಲ್ಲ ಕಿತ್ಕೊಂಡು ಕಳ್ಸೋದು, ಒಡವೆ ಎಲ್ಲ ಕಿತ್ಕೊಂಡು ಕಳ್ಸೋದು ಮಾಡ್ತಾರೆ. ಸೊ ಹಂಗಾಗಿ ಗುರುತು ಪರಿಚಯ ಇಲ್ದಿರೋ ಕಾರ್ಗೆ ಯಾರು ಹತ್ತಬಾರ್ದು, ಹತ್ತಿದ್ರೆ ಯಾವ ಥರ ಇರುತ್ತೆ ಅಂತ ಅವ್ರಿಗೆ ಮೆಸೇಜ್ ಕೊಡೋಕ್ಕೆ ಇದು ಕಾಮಿಡಿ ವಿಡಿಯೋ. ಸರಿ ನನಪ್ಪ. ಆಯ್ತು ಆಯ್ತಣ್ಣ. ಹಂಗಾಗಿ ನಾನು ರಿವೀಲೇ ಮಾಡಿಲ್ಲ, ಅಲ್ಲಿಂದ ಹಂಗೆ ಕರ್ಕೊಂಡು ಬಂದ್ಬಿಟ್ಟೆ. ಸರಿ ನಿಮ್ಮ ಹತ್ರನೇ ಮಾತಾಡ್ಸೋಣ ಅಂತ. ಆದರೆ ಬ್ರದರ್ ತುಂಬ ಒಳ್ಳೆಯವ್ರು ಪಾಪ. ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಬಂದಿದೆ ವಿಡಿಯೋ. ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಬಿಟ್ಟು ಹಾಕ್ತೀನಿ. ತುಂಬ ಥ್ಯಾಂಕ್ಸ್ ಬ್ರದರ್. ದಯವಿಟ್ಟು ಬೇಜಾರು ಮಾಡ್ಕೊಂಡು. ಇಲ್ಲ 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 ಇಲ್ಲೊಂದು ಮಾತು ಹೇಳಿ, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಎಲ್ಲಾರು ನೋಡಿ. ಗುರುತು ಪರಿಚಯ ಇಲ್ದಿರ ಕಾರಲ್ಲಿ ಕಾರಲ್ಲಿ ಯಾರು ಹತ್ತಬೇಡಿ. ಹತ್ಬೇಡಿ. ಹುಷಾರಾಗಿರಿ. ಹುಷಾರಾಗಿರಿ. ಥ್ಯಾಂಕ್ ಯು. ಟಾಟಾ. ಟಾಟಾ.